ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ನಿಂಗಪಡಿಯನ್. ಕಳೆದ 3 ಕ್ಲಾಸ್ಗಳಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕೇಳಬಹುದಾದಂಥ 6 ಟೈಪ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಇನ್ನುಳಿದ 3 ಟೈಪ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇದು ಕೊನೆಯ ಪಾರ್ಟ್ ಆಗಿರುತ್ತೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಈ ಕೊನೆಯ 3 ಟೈಪ್ ಕ್ವಶನ್ಸ್ಗಳು ಕ್ವಶನ್ ಬೇಸ್ಡ್ ಆನ್ ಕಾಂಟ್ರಾಕ್ಟ್, ಕ್ವಶನ್ ಬೇಸ್ಡ್ ಆನ್ ಮ್ಯಾನ್, ವುಮೆನ್ ಅಂಡ್ ಚೈಲ್ಡ್, ವೆನ್ ವರ್ಕ್ ಈಸ್ ಕಂಪ್ಲೀಟೆಡ್ ಆಲ್ಟರ್ನೇಟಿವ್ಲಿ. ಈ 3 ಟೈಪ್ ಕ್ವಶನ್ಸ್ಗಳು ಇನ್ಕ್ಲೂಡಿಂಗ್ UPSC ತುಂಬ ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರ. ತುಂಬ ಬೆಂಕಿ ಕ್ವಶನ್ಸ್ ಅದಾವ ಇವು. ಈ 3ರಲ್ಲಿ ಮೊದಲನೇದು ಕ್ವಶನ್ ಬೇಸ್ಡ್ ಆನ್ ಕಾಂಟ್ರಾಕ್ಟ್. ಒಬ್ಬ ಒಳ್ಳೆ ಕಾಂಟ್ರಾಕ್ಟರ್ ಅನ್ನಿಸ್ಕೋಬೇಕಾದ್ರೆ ನಿಗದಿತ ಸಮಯದಲ್ಲೇ ಕೆಲಸ ಮುಗಿಸ್ಕೊಡೋ ಒಂದು ಕಲೆ ಅವ್ನಿಗೆ ಗೊತ್ತಿರಬೇಕು. ದೊಡ್ಡ ದೊಡ್ಡ ಕೆಲಸ ತೊಗೊಂಡಾಗ ಏನಾಗ್ಬಿಡುತ್ತು, ಒಂದು ಅಂದಾಜಿನ ಮೇಲೆ ಒಂದಿಷ್ಟು ಕಾರ್ಮಿಕರನ್ನ ಕೆಲಸಕ್ಕೆ ಹಚ್ಚಿರ್ತಾನವ. ಬಟ್ ಒಂದಿಷ್ಟು ದಿನ ಕೆಲಸ ಮಾಡಿದ ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ನಿಗದಿತ ಸಮಯದಲ್ಲೇ ಈ ಕೆಲಸ ಮುಗಿಯಲ್ಲ. ಸೊ ಅವಾಗ ಅವ್ನು ಏನು ಮಾಡಬೇಕು, ಮತ್ತೊಂದಿಷ್ಟು ಜನ ಕಾರ್ಮಿಕರನ್ನ ತೊಗೊಂಬಂದ ಕೆಲಸ ಮಾಡ್ಲಿಕ್ಕೆ ಹಚ್ಬೇಕು. ಬಟ್ ಎಷ್ಟು ಜನರನ್ನ ಕರ್ಕೊಂಬರ್ಬೇಕು, ಅಥವಾ ಈಗಾಗಲೇ ಕೆಲಸಕ್ಕೆ ನಿಗದಿಪಡಿಸಿದ ಜನರನ್ನೇ ಪ್ರತಿದಿನದಂತೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಲಿಕ್ಕೆ ಹೇಳಬೇಕು. ಬಟ್ ಪ್ರತಿದಿನ ಎಷ್ಟು ಗಂಟೆ ಜಾಸ್ತಿ ಮಾಡ್ಲಿಕ್ಕೆ ಹೇಳಬೇಕು. ಒಂದ್ ವೇಳೆ ಅವ್ರು ಪ್ರತಿದಿನ ಜಾಸ್ತಿ ಕೆಲಸ ಮಾಡಿನೂ ನಿಗದಿತ ವೇಳೆಯಲ್ಲೇ ಕೆಲಸ ಮುಗಿಸಿದ್ರು ಅವ್ರಿಗೆ ಎಷ್ಟು ಜಾಸ್ತಿ ವೇತನ ಕೊಡಬೇಕು. ಈ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಇವತ್ತಿನ ಕ್ಲಾಸಲ್ಲಿ ಸಿಗುತ್ತಾ. ಮೊದಲನೇ ಕ್ವಶನ್, ಒಬ್ಬ ಗುತ್ತಿಗೆದಾರರು 62 ದಿನಗಳಲ್ಲಿ ಕಾಮಗಾರಿ ಮುಗಿಸಲು ಗುತ್ತಿಗೆ ಪಡೆದಿದ್ದಾರೆ. ಅವರು ಕೆಲಸ ಮಾಡಲು 32 ಜನರನ್ನು ನೇಮಿಸಿಕೊಂಡರು. ಆದರೆ 30 ದಿನಗಳಲ್ಲಿ 1/3 ಭಾಗದಷ್ಟು ಕೆಲಸ ಮಾಡಲಾಗಿದೆ. ಉಳಿದ ಕೆಲಸವನ್ನು ಅವಧಿಯೊಳಗೆ ಪೂರ್ಣಗೊಳಿಸಲು ಎಷ್ಟು ಹೆಚ್ಚುವರಿ ಪುರುಷರನ್ನು ನೇಮಿಸಿಕೊಳ್ತಾನೆ. ಓಕೆ, ಒಬ್ಬ ಕಾಂಟ್ರಾಕ್ಟರ್ ಏನ್ ಮಾಡ್ಯಾನ, ಒಂದು ಕೆಲಸನ ಗುತ್ತಿಗೆ ತಗೊಂಡಿದ್ದಾನ ಮತ್ತು ಆ ಗುತ್ತಿಗೆ ಪಡೆದಂತ ಕೆಲಸನ 62 ದಿನದಾಗ ಮುಗಿಸ್ಕೊಡ್ಬೇಕು. ಆದ್ರೆ ಇಲ್ಲೇನಾಗುತ್ತಂದ್ರ 32 ಜನರನ್ನ ಆ ಕೆಲಸ ಮಾಡ್ಲಿಕ್ಕೆ ಹಚ್ಚಿರ್ತಾನ. ಆ 32 ಜನ 30 ದಿನದಾಗ ಬರೀ 3ನೇ 1 ಭಾಗ ಕೆಲಸನ ಮಾತ್ರ ಮುಗಿಸಿದಾರ. ಈ 3ನೇ 1 ಭಾಗನ 30 ದಿನದಾಗ ಮುಗಿಸ್ಯಾರ ಅಂದ್ಮೇಲೆ 3ನೇ 2 ಭಾಗನ ಇನ್ 30 ದಿನ ತಗೋತಾರ ಅವ್ರ. ಅಂದ್ರೆ 60 ದಿನದಾಗ ಬರೀ 3ನೇ 2 ಭಾಗ ಕೆಲಸ ಮುಗಿತ್ತು, 3 ಕೆಲಸ ಮುಗಿಲಿಲ್ಲ. ಐ ಮೀನ್ ಟೋಟಲ್ ವರ್ಕ್ ಮುಗಿಲಿಲ್ಲ. ಸೊ ಈಗ ಅನಿವಾರ್ಯವಾಗಿ 62 ದಿನದಾಗ ಮುಗಿಸ್ಬೇಕಂದ್ರೆ ಹೆಚ್ಚುವರಿ ಪುರುಷರನ್ನ ಕೆಲಸಕ್ಕೆ ನೇಮಕ ಮಾಡ್ಬೇಕು. ಬಟ್ ಎಷ್ಟು ಮಂದಿ ನೇಮಕ ಮಾಡ್ಬೇಕು, ಅದೇ ನಮ್ಮ ಕ್ವಶನ್ ಇರೋದು. ಈ 32 ಜನರೇ ಇನ್ನುಳಿದ ಕೆಲಸನ ಮಾಡಿದ್ರ 60 ದಿನದಾಗ ಈ ಕೆಲಸ ಮುಗಿಸ್ತಾರ. ಬಿಕಾಸ್ 3ನೇ 1 ಭಾಗ ಕೆಲಸ ಮುಗಿಸೋದಕ್ಕೆ ಅವ್ರು 30 ದಿನ ತಗೊಂಡಾರ ಅಂದ್ರ 3ನೇ 1 ಭಾಗ 3ರಾಗ 1 ಹೋದ್ರ 2, ಇನ್ನು 2 ಭಾಗ ಮುಗಿಸೋದಕ್ಕೆ ಅವರು 60 ದಿನ ತಗೊಂತಾರ. ಸೊ ಈ 32 ಜನರೇ ಉಳಿದ ಕೆಲಸ ಮಾಡಿದ್ರ ಆ ಕೆಲಸ ಮುಗಿಸೋದಕ್ಕ 60 ದಿನ ತಗೊಂತಾರ. ನಮ್ಗೆ ಎಷ್ಟು ಜನ ಇದ್ರ ಈ ಕೆಲಸನ ನಾವು 30 ದಿನದಾಗ ಮುಗಿಸ್ಬೋದು. ಬಿಕಾಸ್ ಈಗ ಆಲ್ರೆಡಿ ಅವರು 30 ದಿನ ಮುಗಿಸ್ಬಿಟ್ಟಾರ. ಸೊ ನಮ್ಗೆ ಎಷ್ಟು ಜನ ಇದ್ರ ಎಷ್ಟು ಜನ ಇದ್ರ ನಮಗ್ 32 ದಿನದ ಕೆಲಸ ಮುಗೀತದ. ಮತ್ತೊಮ್ಮೆ ಹೇಳ್ತೇನೆ, ಆಲ್ರೆಡಿ ನೇಮಕ ಮಾಡಿರೋ 32 ಜನರು 3ನೇ 1 ಭಾಗದ ಕೆಲಸವನ್ನ 30 ದಿನದಾಗ ಮುಗಿಸಿದಾರ. ಇನ್ನು ಇವ್ರಿಗೆ ಬಿಟ್ಬಿಟ್ರ ಇನ್ನುಳಿದ ಕೆಲಸ ಮುಗಿಸೋದಕ್ಕೆ ಅವ್ರು 60 ದಿನ ತಗೊಂತಾರ. ಬಿಕಾಸ್ 3ನೇ 1 ಭಾಗ ಕೆಲಸ ಮುಗಿಸೋದಕ್ಕೆ 30 ದಿನ ತಗೊಂಡಾರ ಅಂದ್ರೆ ಇನ್ನುಳಿದ 3ನೇ 2 ಭಾಗ ಮುಗಿಸೋದಕ್ಕೆ ಅವ್ರು 60 ದಿನ ತಗೋತಾರ. ಬಟ್ ಈಗ ಆಲ್ರೆಡಿ 30 ದಿನ ಮುಗ್ದೈತಿ, ನಮ್ಗೆ 62 ದಿನದ ಕೆಲಸ ಮುಗಿಬೇಕು ಅಂದ್ರೆ ಇನ್ನು ನಮ್ಗೆ ಉಳಿದಿರೋದು 32 ದಿನ. ಈ 32 ದಿನದ ಕೆಲಸ ಮುಗಿಸ್ಬೇಕಂದ್ರ ಎಷ್ಟು ಪುರುಷರು ಬೇಕು ನಮಗ ಅಂತ ಕ್ವಶನ್. 32 ಕ್ಯಾನ್ಸಲ್, ಟೋಟಲ್ ನಮಗ 60 ಪುರುಷರು ಬೇಕು. ಆದ್ರೆ ಅವ್ರು ಕೇಳಿರೋ ಕ್ವಶನ್ ಏನು, ಹೆಚ್ಚುವರಿ ಪುರುಷರು ಎಷ್ಟು ಅಂತ ಕೇಳಿದಾರ. ಈಗ ಆಲ್ರೆಡಿ ನಮಗ 32 ಜನರು ಅದಾರ, ನಮಗ 60 ಆಗ್ಬೇಕು. 32ಕ್ಕೆ ನಮ್ಗೆ ಏನ್ ಸೇರಿಸಿದ್ರೆ 60 ಬರುತ್ತೆ, 28 ಸೇರಿಸಿದ್ರೆ 60 ಬರುತ್ತೆ. ಸೊ ಅವ್ರ ಆನ್ಸರ್ ಈಸ್ ಆಪ್ಷನ್ ಬಿ 28. ಸ್ವಲ್ಪ ಟಫ್ ಅನಿಸ್ತಾವು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಸುಧೀರ್ ಒಂದು ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಲು ಸುಧೀರ್ಗೆ ಅಂತ ಆಗ್ಬೇಕದು. ಸುಧೀರ್ಗೆ ಒಂದು ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಲು ಗುತ್ತಿಗೆ ನೀಡಿದರು. ಅವರು ಕೆಲಸ ಮಾಡಲು 400 ಕಾರ್ಮಿಕರನ್ನು ನೇಮಿಸಿಕೊಂಡರು. ಅವರು ದಿನಕ್ಕೆ 9 ಗಂಟೆಗಳ ಕಾಲ ಕೆಲಸ ಮಾಡಿದರು. ಅವರು 10 ದಿನಗಳಲ್ಲಿ 4ನೇ 1 ಭಾಗ ಕೆಲಸವನ್ನು ಮುಗಿಸಿದರು. ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡುವ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಹೆಚ್ಚುವರಿ ಕಾರ್ಮಿಕರನ್ನು ನೇಮಿಸಿಕೊಳ್ತಾನೆ. ಓಕೆ, ಸುಧೀರ್ಗೆ ಒಂದು ಕೆಲಸ ಗುತ್ತಿಗೆ ಕೊಟ್ಟಾರ. ಆ ಕೆಲಸನ 30 ದಿನದಾಗ ಮುಗಿಸ್ಬೇಕಂತೂ ಹೇಳಿದಾರ.
ಒಂದಿಷ್ಟು ಕಾರ್ಮಿಕರನ್ನ ನಾವು ನೇಮಕ ಮಾಡ್ತಾನ. ಎಷ್ಟು ಕಾರ್ಮಿಕರನ್ನ? 400 ಕಾರ್ಮಿಕರನ್ನ ನಾವು ನೇಮಕ ಮಾಡ್ತಾನ. ಆ ಕಾರ್ಮಿಕರು ಪ್ರತಿದಿನ 9 ಗಂಟೆಗಳ ಕಾಲ ಕೆಲಸ ಮಾಡ್ತಿರ್ತಾರ. ಅವರು 10 ದಿನದಾಗ 4ನೇ 1 ಭಾಗದ ಕೆಲಸವನ್ನು ಮುಗಿಸ್ತಾರ. 4ನೇ 1 ಭಾಗ ಕೆಲಸ ಮುಗಿಸೋದಕ್ಕ 10 ದಿನ ತಗೊಂಡಿದಾರ ಅಂದ್ಮೇಲೆ 4 ಭಾಗ ಮುಗಿಸೋದಕ್ಕೆ ಅವರು 40 ದಿನ ತಗೋತಾರ. ಬಟ್ ನಮಗ್ 30 ದಿನದ ಕೆಲಸ ಮುಗಿಬೇಕು. ಅಂದ್ರ ಈ 400 ಕಾರ್ಮಿಕರು ಪ್ರತಿದಿನ 9 ಗಂಟೆ ಕೆಲಸ ಮಾಡಿದ್ರು ಇನ್ನುಳಿದ 3 ಭಾಗ ಕೆಲಸ ಮಾಡೋದಕ್ಕೆ ಅವ್ರು ತೆಗೆದುಕೊಳ್ಳೋ ಸಮಯ ಎಷ್ಟಂದ್ರ 30 ದಿನ ತಗೊಂತಾರ. 1 ಭಾಗ ಮುಗಿಸೋದಕ್ಕೆ 10 ದಿನ ತಗೊಂಡಿದಾರ ಅಂದ್ಮೇಲೆ ಇನ್ನು 3 ಭಾಗ ಮುಗಿಸೋದಕ್ಕೆ 30 ದಿನ ತಗೊಂತಾರ. ಬಟ್ ಇಲ್ಲಿ ಏನಾಗುತ್ತ, ನಮಗ ಇನ್ನುಳಿದ ಭಾಗನ ಇನ್ನು 20 ದಿನ ಮುಗಿಸ್ಬಿಡ್ಬೇಕು. ಬಿಕಾಸ್ ನಮ್ಗೆ ಟೈಮ್ ಇರೋದೇ 30 ದಿನ. ಇನ್ನು 20 ದಿನದ ಮುಗಿಸ್ಬಿಡ್ಬೇಕ. ಆದ್ರೆ ಇಲ್ಲಿ ಏನಾಗೈತಿ, ಕಾರ್ಮಿಕರಿಗೆ ಪ್ರತಿದಿನದ ಕೆಲಸ ಜಾಸ್ತಿ ಆಗೈತಿ. 9 ಗಂಟೆ ಕೆಲಸ ಮಾಡೋದು ಅಂದ್ರೆ ಏನೋ ಕಷ್ಟ ಅನ್ಸುತ್ತ. ಸೊ ಅವ್ರಿಗೆ ಏನಂತಾರ, 8 ಗಂಟೆ ಕೆಲಸ ಮಾಡಿಕೋ ಪ್ರತಿದಿನ ಅಂತ ಹೇಳ್ತಾರ. ಇನ್ನುಳಿದ ಕೆಲಸನ 20 ದಿನದಾಗ ಪ್ರತಿದಿನ 8 ಗಂಟೆ ಅಂತೆ ಮುಗಿಸ್ಬೇಕಂದ್ರ ಎಷ್ಟು ಹೆಚ್ಚುವರಿ ಪುರುಷರು ನಮಗ್ ಬೇಕು, ಎಷ್ಟು ಪುರುಷರು ಬೇಕು ಅಂತ ಕ್ವಶನ್ ಕೇಳಿದಾರ. 21 22 40 0 0 4 5 20 4 2 8 2 1 2 15 30 5 9 45 45 ಇಂಟು 15 675. ನಮಗ ಆಲ್ರೆಡಿ 400 ಜನ ಇದ್ರು. ಇನ್ನುಳಿದ ಕೆಲಸನ 20 ದಿನದಾಗ ಪ್ರತಿದಿನ 8 ಗಂಟೆ ಅಂತ ಕೆಲಸ ಮಾಡಿ ಮುಗಿಸ್ಬೇಕಾದ್ರ ಒಟ್ಟು ನಮ್ಗ 675 ಜನ ಬೇಕು. ಈಗ ಆಲ್ರೆಡಿ 400 ಜನ ಅದಾರ. ಇನ್ ಎಷ್ಟು ಎಕ್ಸ್ಟ್ರಾ ಬೇಕು? 275 ಜನ ಎಕ್ಸ್ಟ್ರಾ ಬೇಕು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ. ಸುಧೀರ್ಗೆ ಒಂದ್ ಕೆಲ್ಸನ 30 ದಿನ ಮುಗಿಸಾಕ ಒಂದು ಕೆಲ್ಸನ ಗುತ್ತಿಗೆ ಕೊಡ್ತಾರ. ಆಯ್ತು ಮುಗಿಸ್ಕೊಡ್ತೀನಿ ಅಂತ ಅವ ಕೆಲ್ಸನ 400 ಜನ ಕಾರ್ಮಿಕರನ್ನ ಕೆಲ್ಸಕ್ಕೆ ಹಚ್ಚಿ ಸ್ಟಾರ್ಟ್ ಮಾಡಿರ್ತಾನ. ಆದ್ರ ಆ ಕಾರ್ಮಿಕರು ಪ್ರತಿದಿನ 9 ಗಂಟೆ ಕಾಲ ಕೆಲಸ ಮಾಡ್ತಿರ್ತಾರ. 10 ದಿನ ಆದ್ಮೇಲೆ ಅವ್ನ್ ಗೊತ್ತಾಗೋದು ಏನಂದ್ರ, ಈ 10 ದಿನದಾಗ ಅವ್ರ ಕೆಲಸ ಮುಗಿಸಿರೋದು ಬರೀ 4ನೇ 1 ಭಾಗ ಮಾತ್ರ. 25% ಅಷ್ಟೇ ಅವ್ರು ಕೆಲಸ ಮಾಡಿದಾರೆ. ಸೊ ಇನ್ನು 75% ಕೆಲಸ ಮುಗಿಸೋದಕ್ಕೆ ಅವ್ರಿಗೆ ಮತ್ತೆ ಇನ್ನೂ 30 ದಿನ ಬೇಕಾಗುತ್ತೆ. ಬಟ್ ನಮ್ಗೆ ಟೋಟಲ್ ಟೈಮ್ ಇರೋದೇ 30 ದಿನ. ಈಗ ಆಲ್ರೆಡಿ ಅವ್ರು 10 ದಿನ ಮಾಡಿಬಿಟ್ಟಿದ್ದಾರೆ. ಇನ್ನುಳಿದ ಕೆಲಸ ಅನಿವಾರ್ಯವಾಗಿ 20 ದಿನ ಮುಗಿಸ್ಲೇಬೇಕವ. ಮತ್ತು ಪ್ರತಿದಿನ 9 ಗಂಟೆ ಅಂದ್ರೆ ಅವ್ರಿಗೂ ಸ್ವಲ್ಪ ಕೆಲಸ ಕಷ್ಟ ಆಗ್ತಾ ಇದೆ. ಪ್ರತಿದಿನ 8 ಗಂಟೆ ಅಂತ ಕೆಲಸ ಮಾಡಿದ್ರು ಕೂಡ ಎಷ್ಟು ಪುರುಷರನ್ನ ಅವ್ರು ಎಕ್ಸ್ಟ್ರಾ ಹಾಕೋಬೇಕು, ಎಷ್ಟು ಕಾರ್ಮಿಕರನ್ನ ಅವ್ನ ಎಕ್ಸ್ಟ್ರಾ ಸೇರಿಸ್ಬೇಕು ಅಂತ ಕ್ವಶನ್. ಈ 400 ಜನ ಕಾರ್ಮಿಕರು ಪ್ರತಿದಿನ 9 ಗಂಟೆ ಅಂತೆ ಇನ್ನುಳಿದ 3 ಭಾಗನೂ ಅವರೇ ಮಾಡಿಬಿಟ್ರ 30 ದಿನ ತಗೊಂತಾರ. 1 ಭಾಗಕ್ಕೆ 10 ದಿನ ತಗೊಂಡಿದಾರ ಅಂದ್ಮೇಲೆ ಇನ್ನುಳಿದ 3 ಭಾಗ ಮಾಡೋದಕ್ಕೆ ಅವ್ರು 30 ದಿನ ತಗೊಂತಾರ. ಎಷ್ಟು ಪುರುಷರಾದ್ರ ಪ್ರತಿದಿನ 8 ಗಂಟೆ ಅಂತೆ ಮಾಡೋದಕ್ಕೆ ಹೇಳಿದ್ರು ಕೂಡ, ಪ್ರತಿದಿನ 8 ಗಂಟೆ ಅಂತ ಮಾಡೋದಕ್ಕೆ ಹೇಳಿದ್ರು ಕೂಡ 20 ದಿನ ಮುಗಿಸ್ತಾರ. ಬಿಕಾಸ್ ನಮ್ಗೆ ಟೈಮ್ ಇರೋದೇ 30 ದಿನ. ಈಗ ಆಲ್ರೆಡಿ ಅವ್ರು 10 ದಿನ ಮಾಡ್ಯಾರ. ಇನ್ನು ಉಳಿದಿದ್ದು 20 ದಿನ ಮಾತ್ರ. 20 ದಿನ ಮುಗಿಸ್ತಾರ ಅಂತ ಕ್ವಶನ್. 21 22 40 0 0 4 5 20 4 2 8 2 1 2 15 5 45 45 ಇಂಟು 15 675. 675 ಪುರುಷರಿದ್ರ ಇನ್ನುಳಿದ ಕೆಲಸನ 20 ದಿನ ಮುಗಿಸ್ತಾರ. ಬಟ್ ಈಗ ಆಲ್ರೆಡಿ 400 ಜನ ಅದಾರ. ಸೊ ಇನ್ ಎಕ್ಸ್ಟ್ರಾ 275 ಜನ ಆದ್ರೆ ಸಾಕು ನಮಗೆ. ಅದಕ್ಕೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರಾಮೇಶ್ವರ್ ಅವರು 20 ದಿನಗಳಲ್ಲಿ ಕಾಲುವೆ ನಿರ್ಮಿಸಲು ಗುತ್ತಿಗೆ ಪಡೆದರು. ಅವರು ಕೆಲಸದಲ್ಲಿ 100 ಕಾರ್ಮಿಕರನ್ನು ನೇಮಿಸಿಕೊಂಡರು. 15 ದಿನ ಕಳೆದರೂ ಸಕಾಲದಲ್ಲಿ ಕಾಲುವೆ ಕಾಮಗಾರಿ ಪೂರ್ಣಗೊಳ್ಳುವುದಿಲ್ಲ ಎಂಬುದು ಗೊತ್ತಾಯಿತು. ಆದ್ದರಿಂದ ಅವರು 200 ಕಾರ್ಮಿಕರನ್ನು ಸೇರಿಸಿದರು ಮತ್ತು ಆ ಸಮಯದಲ್ಲಿ ಕಾಲುವೆ ಪೂರ್ಣಗೊಂಡಿತು. ರಾಮೇಶ್ವರ್ ಹೆಚ್ಚುವರಿ ಕಾರ್ಮಿಕರನ್ನು ಸೇರಿಸದಿದ್ದರೆ ನಿಗದಿತ ದಿನಗಳಿಗಿಂತ ಎಷ್ಟು ಅವಧಿಗೆ ಕಾಲುವೆ ಸಿದ್ಧವಾಗುತ್ತಿತ್ತು? ಓಕೆ, ಈ ರಾಮೇಶ್ವರ್ ಅನ್ನೋರು ಒಂದು ಕೆಲಸನ ಗುತ್ತಿಗೆ ಹಿಡಿದಾರ ಮತ್ತು ಅದನ್ನ 20 ದಿನ ಮುಗಿಸ್ತೀನಿ ಅಂತ ಹೇಳಿದಾರ. 20 ದಿನ ಅವ್ರಿಗೆ ಟೈಮ್ ಕೊಟ್ಟಿದಾರ. ಅವ್ರ ಕೆಲಸ ಮಾಡಕ್ 100 ಮಂದಿ ಕಾರ್ಮಿಕರನ್ನ ನೇಮಕ ಮಾಡ್ತಾರ. ಆ 100 ಮಂದಿ ಕಾರ್ಮಿಕರು 15 ದಿನ ಕೆಲಸ ಮಾಡ್ತಾರ. ಆದ್ರೆ ಅವಂಗೊಂದು ಏನ್ ಅನ್ಸಕ್ ಚಲೋ ಆಗುತ್ತಂದ್ರ, ಇನ್ನು 5 ದಿನದಾಗ ಎಲ್ಲಾ ಕೆಲಸ ಮುಗಿದಿಲ್ಲ ಅನ್ನೋದು ಅವ್ನ್ ಗೊತ್ತಾಗುತ್ತ. ಅದಕ್ಕೆ ಏನ್ ಮಾಡ್ತಾನ, 200 ಜನರನ್ನ ಮತ್ತೆ ನೇಮಕ ಮಾಡ್ತಾನ ಆ ಕೆಲಸ ಮಾಡ್ಲಿಕ್ಕೆ. ಮೊದಲು 100 ಇದ್ರಿ, ಈಗ 200 ಜನ ಆದ್ರು, ಒಟ್ಟು 300 ಜನ ಆದ್ರ ಆ 300 ಜನ ಏನ್ ಕೆಲಸ 20 ದಿನ ಮುಗಿಸ್ಬೇಕ ಅಷ್ಟು ಮುಗಿಸ್ತಾರ. ಅಂದ್ರೆ ಈ 300 ಜನ ಸೇರಿ ಈಗ ಆಲ್ರೆಡಿ 100 ಜನ 15 ದಿನ ಮಾಡಿದ್ರ 20 ದಿನ ಕೆಲಸ ಮುಗ್ದೈತಿ. ಈಗ ಅಂದ್ರೆ 5 ದಿನ ಕೆಲಸ ಏನ್ ಮಾಡ್ತಾರಲ್ಲ, ಒಂದ್ ವೇಳೆ ಅದೇ 100 ಕಾರ್ಮಿಕರು ಇದ್ದಿದ್ರ ಎಷ್ಟು ದಿನ ಮುಗಿಸ್ತಾ ಇದ್ರು ಅಂತ ನಮ್ಮ ಕ್ವಶನ್. 100 100 3 5 3 15. ಆದ್ರೆ ಆನ್ಸರ್ 15 ಅಲ್ಲ.
ಅವ್ರೇನ್ ಕೇಳಿದಾರ, ನಿಗದಿತ ದಿನಗಳಿಗಿಂತ ಎಷ್ಟು ಅವಧಿಗೆ ಹೆಚ್ಚಿಗೆ ತಗೊಳ್ತಾ ಇದ್ರು ಅಂತ ಕ್ವಶನ್. ನಿಗದಿತ ದಿನ 20, ಈಗ ಆಲ್ರೆಡಿ ಕೆಲಸ 15, ಇನ್ನ 5 ಅವ್ರು ತಗೊಂಡ್ರು ನಡೀತದ. ಇನ್ನ 5 ಇದರಲ್ಲಿ ಮೈನಸ್ ಮಾಡಿಬಿಟ್ರೆ 10 ದಿನ. ನಿಗದಿತ ದಿನಕ್ಕಿಂತ 10 ದಿನ ಎಕ್ಸ್ಟ್ರಾ ತಗೊಂತಿದ್ರು. ಅಂದ್ರೆ ಟೋಟಲ್ 30 ದಿನದಾಗ ಈ 100 ಕಾರ್ಮಿಕರು ಕೆಲಸ ಮಾಡ್ತಿದ್ರು, ಒಂದ್ ವೇಳೆ ಎಕ್ಸ್ಟ್ರಾ ಕಾರ್ಮಿಕರನ್ನ ನೇಮಕ ಮಾಡದೇ ಇದ್ದಿದ್ರೆ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ 10. ನೆಕ್ಸ್ಟ್ ಕ್ವಶನ್. ಗುತ್ತಿಗೆದಾರರು 60 ದಿನಗಳಲ್ಲಿ ಅಣೆಕಟ್ಟು ನಿರ್ಮಿಸಲು ಗುತ್ತಿಗೆ ಪಡೆದಿದ್ದಾರೆ. ಅವರು 40 ಕಾರ್ಮಿಕರೊಂದಿಗೆ ಕೆಲಸವನ್ನು ಪ್ರಾರಂಭಿಸಿದರು. ಆದರೆ 40 ದಿನಗಳ ನಂತರ ಅವರು 50 ಕಾರ್ಮಿಕರನ್ನು ಸೇರಿಸಿದರು ಮತ್ತು ನಿಗದಿತ ಸಮಯಕ್ಕೆ ಅಣೆಕಟ್ಟನ್ನು ಪೂರ್ಣಗೊಳಿಸಿದರು. ಅವರು ಕಾರ್ಮಿಕರನ್ನು ಸೇರಿಸದಿದ್ದರೆ ಎಷ್ಟು ದಿನಗಳ ನಂತರ ಅಣೆಕಟ್ಟನ್ನು ಪೂರ್ಣಗೊಳಿಸಬಹುದು? ಸೇಮ್ ಇದು, ಬಟ್ ಕ್ವಶನ್ಸ್ ಸ್ವಲ್ಪ ಸ್ಲೈಟ್ ಆಗಿ ಡಿಫ್ರೆಂಟ್ ಆಗೈತಿ. ತೋರಿಸ್ತೀನಿ ಏನಂತ. ಒಬ್ಬ ಕಾಂಟ್ರಾಕ್ಟರ್ ಏನ್ ಮಾಡ್ತಾನ, 60 ಒಂದು ಅಣೆಕಟ್ಟು ನಿರ್ಮಾಣ ಮಾಡ್ತೀನಿ ಅಂತಂದು ಕಾಂಟ್ರಾಕ್ಟ್ ಹಿಡಿತಾನ. 40 ಕಾರ್ಮಿಕರೊಂದಿಗೆ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಬಟ್ 40 ದಿನಗಳ ನಂತರ ಅವ್ನಿಗೆ ಏನ್ ಅನ್ಸುತ್ತೋ, ಸೊ ಇದು ಅನ್ಕೊಂಡ ಟೈಮ್ ಒಳಗೆ ಮುಗಿದಿಲ್ಲ, ಇನ್ನು ಎಕ್ಸ್ಟ್ರಾ ಕಾರ್ಮಿಕರನ್ನ ಸೇರಿಸ್ಬೇಕು ಅಂತಂದು 50 ಕಾರ್ಮಿಕರನ್ನ ಎಕ್ಸ್ಟ್ರಾ ಸೇರಿಸ್ತಾನ. ಸೇರಿಸಿದ ಮೇಲೆ ಅದು ನಿಗದಿತ ಟೈಮಿಗೆ ಮುಗಿತದ. ಮೊದಲು ಎಷ್ಟಿದ್ರು, 40 ಇದ್ರು. ಮೊದಲು 40 ಕಾರ್ಮಿಕರಿದ್ರು, ಇವಾಗ 50 ಸೇರಿದ್ರು, ಒಟ್ಟು 90 ಆಯ್ತು. ಮೊದಲು 40 ದಿನ ಈ 40 ಕಾರ್ಮಿಕರು ಕೆಲಸ ಮಾಡಿದ್ರು. ಈಗ ನಿಗದಿತ ಸಮಯದಲ್ಲೇ ಕೆಲಸ ಮುಗಿದಿದೆ ಅಂತ ಅಂದ್ರೆ ಇನ್ನು 20 ದಿನದಾಗ ಈ 90 ಜನ ಎಲ್ಲ ಕೆಲಸನ ಮುಗಿಸಿದಾರ. ಒಂದು ವೇಳೆ ಆ 40 ಕಾರ್ಮಿಕರೇ ಕೆಲಸ ಮಾಡಿದ್ರ ಎಷ್ಟು ದಿನದ ಮುಗಿಸ್ತಾ ಇದ್ರು? 21 22 40, 2 2 45 90. ಪ್ರೀವಿಯಸ್ ಕ್ವಶನ್ ಏನಿತ್ತು, ನಿಗದಿತ ಸಮಯಕ್ಕಿಂತ ಎಷ್ಟು ಹೆಚ್ಚಿಗೆ ಟೈಮ್ ತಗೊಂತಾನ ಅಂತ ಇತ್ತು, ಟೈಮ್ ತಗೊಳ್ತಾರ ಕೆಲಸ ಮುಗಿಸ್ಲಿಕ್ಕೆ ಅಂತ ಇತ್ತು. ಬಟ್ ಈ ಕ್ವಶನ್ ಅಲ್ಲಿ ಒಂದ್ ವೇಳೆ ಆ ಕಾರ್ಮಿಕರನ್ನ ನೇಮಕ ಮಾಡದೇ ಇದ್ದಿದ್ರ ಆ ದಿನದಿಂದಾನೇ, ಅಂದ್ರೆ ಆ 40ನೇ ದಿನದಿಂದಾನೇ ಎಷ್ಟು ಹೆಚ್ಚಿಗೆ ಟೈಮ್ ತಗೊಳ್ತಾ ಇದ್ರು? 45 ದಿನ ತಗೊಳ್ತಾ ಇದ್ರು. ಆಪ್ಷನ್ ಎ 45 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಮಿಲಿಟರಿ ಶಿಬಿರದಲ್ಲಿ 200 ದಿನಗಳವರೆಗೆ 950 ಸೈನಿಕರಿಗೆ 500 ಗ್ರಾಂ ಪರ್ ಸೈನಿಕರಿಗೆ ಸಾಕಾಗುವಷ್ಟು ಪಡಿತರ ಇತ್ತು. 70 ದಿನಗಳ ನಂತರ 300 ಸೈನಿಕರು ಮತ್ತೊಂದು ಶಿಬಿರಕ್ಕೆ ಹೋದರು. ಉಳಿದಿರುವ ಸೈನಿಕರಿಗೆ ಎಷ್ಟು ದಿನಗಳವರೆಗೆ ಉಳಿದ ಪಡಿತರ ಸಾಕಾಗುತ್ತೆ? ಇಲ್ಲಿ ಮಿಲಿಟರಿ ಕ್ಯಾಂಪ್ ಒಳಗೆ ಏನಾಗೈತೆ ಅಂದ್ರ 950 ಸೈನಿಕರಿಗೆ 200 ದಿನಗಳ ಕಾಲ ಪ್ರತಿಯೊಬ್ಬರಿಗೂ 500 ಗ್ರಾಂ ಪರ್ ಸೈನಿಕರಿಗೆ ಆಗುವಷ್ಟು ಪಡಿತರ ಐತಿ. ಆದ್ರೆ 70 ದಿನ ಆದ್ಮೇಲೆ 300 ಸೈನಿಕರು ಮತ್ತೊಂದು ಶಿಬಿರಕ್ಕೆ ಹೋಗ್ಬಿಡ್ತಾರೆ, ಮತ್ತೊಂದು ಕ್ಯಾಂಪಿಗೆ ಹೋಗ್ಬಿಡ್ತಾರ. ಈ ಉಳಿದಿರುವ ಸೈನಿಕರಿಗೆ ಎಷ್ಟು ದಿನಗಳವರೆಗೆ ಸಾಕಾಗುವಷ್ಟು ಆಗುತ್ತ ಅಂತ ನಮ್ ಕ್ವಶನ್ ಐತಿ. 200 ದಿನಗಳವರೆಗೂ ಅದು ಸಾಲ್ತಾ ಇತ್ತು. ಬಟ್ 70 ದಿನದ ನಂತರ 300 ಸೈನಿಕರು ಹೋಗಿದಾರ. ಇವು 950 ಸೈನಿಕರೊಳಗ 300 ಸೈನಿಕರು ಈಗ ಹೋಗಿದಾರ. ಈ 950 ಸೈನಿಕರು ಇದ್ದಿದ್ರ 70 ದಿನಗಳ ನಂತರ ಅಂದಿದ್ದಕ್ಕೆ ಇದು 130 ದಿನ ಸಾಲ್ತಾ ಇತ್ತು. 70 ದಿನದ ನಂತರ 130 ದಿನ ಸಾಲ್ತಾ ಇತ್ತು. ಬಿಕಾಸ್ ಒಂದ್ ವೇಳೆ ಅವ್ರು ಹೋಗದೆ ಇದ್ದಿದ್ರ. ಇವಾಗ ಅವ್ರು ಹೋಗ್ಬಿಟ್ಟಾರ, ಯಾರು 300 ಜನ ಹೋಗ್ಬಿಟ್ಟಿದಾರ. ಉಳಿದಿದ್ದು ಎಷ್ಟು? 650 ಸೈನಿಕರು. 950ರಲ್ಲಿ 300 ಜನ ಹೋಗ್ಬಿಟ್ರೆ ಉಳಿದವ್ರು ಎಷ್ಟು? 650 ಸೈನಿಕರು. ಈಗ ಈ 650 ಸೈನಿಕರಿಗೆ ಎಷ್ಟು ದಿನಗಳವರೆಗೂ ಆ ಪಡಿತರ ಸಾಕಾಗುತ್ತ ಅಂತ ನಮ್ ಕ್ವಶನ್. ಇಲ್ಲಿ 500 ಗ್ರಾಮ್ ನ ಯಾಕೆ ಡಾಟಾ ತಗೊಂಡಿಲ್ಲ ಅಂತಂದ್ರ, ಇವ್ರು ತಿನ್ನೋದು 500 ಗ್ರಾಮೆ, 300 ಜನ ಹೋದ್ಮೇಲೂ ಪ್ರತಿಯೊಬ್ರು ತಿನ್ನೋದು 500 ಗ್ರಾಮೆ. ಸೊ ಅವೆರಡು ಕ್ಯಾನ್ಸಲ್ ಆಗ್ತವೆ. ಸೊ ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. 0 0 ಕ್ಯಾನ್ಸಲ್. 13 13 5 65, 5 1 5 1 45. 190 is the right answer. Options wrong adao. 190 ne answer. Okay. Next question. ಮಿಲಿಟರಿ ಶಿಬಿರದಲ್ಲಿ 330 ಸೈನಿಕರಿಗೆ 900 ಗ್ರಾಂ ಪರ್ ಸೈನಿಕರಿಗೆ 35 ದಿನಗಳವರೆಗೆ ಪಡಿತರವನ್ನು ಸಂಗ್ರಹಿಸಲಾಗಿದೆ. 10 ದಿನಗಳ ನಂತರ ಕೆಲವು ಸೈನಿಕರು ಮತ್ತೊಂದು ಶಿಬಿರದಿಂದ ಬಂದರು. ಆದ್ದರಿಂದ ಉಳಿದ ಪಡಿತರವನ್ನು ಕೇವಲ 18 ದಿನಗಳಲ್ಲಿ 825 ಗ್ರಾಂ ಪರ್ ಸೈನಿಕರಿಗೆ ದರದೊಂದಿಗೆ ಕೊನೆಗೊಳಿಸಲಾಯಿತು. ಬಂದಿರುವ ಸೈನಿಕರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಮಿಲಿಟರಿ ಶಿಬಿರದಲ್ಲಿ 330 ಸೈನಿಕರಿಗೆ ಪ್ರತಿಯೊಬ್ಬರಿಗೂ 900 ಗ್ರಾಂ ಅಂತೆ 35 ದಿನಗಳವರೆಗೆ ಪಡಿತರ ಸಾಕಾಗ್ತಾ ಇತ್ತು. ಆದ್ರ 10 ದಿನ ಆದ್ಮೇಲೆ ಕೆಲವು ಸೈನಿಕರು ಮತ್ತೊಂದು ಶಿಬಿರದಿಂದ ಆ ಶಿಬಿರಕ್ಕೆ ಬರ್ತಾರ. ಆದ್ದರಿಂದ ಇನ್ನು ಉಳಿದಿದ್ದು 18 ದಿನನ ಸಾಕಾಗುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಬರೀ 825 ಗ್ರಾಂ ಕೊಡಬೇಕಾಗುತ್ತೆ. ಬೇರೊಂದು ಶಿಬಿರದಿಂದ ಬಂದ ಸೈನಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದಾರ.
330 ಸೈನಿಕರಿಗೆ 35 ದಿನ ಸಾಲ್ತಾ ಇತ್ತು. ಈಗ ಆಲ್ರೆಡಿ 10 ದಿನ ಆಗಿತ್ತು, ಇನ್ನು ಉಳಿದಿದ್ದ 25 ದಿನ. 25 ದಿನ 330 ಸೈನಿಕರಿಗೆ ಪ್ರತಿಯೊಬ್ಬರಿಗೂ 900 ಗ್ರಾಮ್ನಂತೆ ಸಿಗ್ತಾ ಇತ್ತು. 10 ದಿನದ ನಂತರ ಎಷ್ಟೋ ಜನ ಬಂದು ಸೇರ್ಕೊಂಡಿದಾರ, ಅವ್ರ ಸಂಖ್ಯೆ ಜಾಸ್ತಿ ಆಗೈತಿ. 18 ದಿನ ಸಾಕಾಗೈತಿ, ಅವ್ರಿಗೆ ಸಾಕಾಗುವಷ್ಟು ಆಯ್ತದ. ಮತ್ತು ಪ್ರತಿಯೊಬ್ಬರಿಗೂ 825 ಗ್ರಾಮ್ ಅಷ್ಟೇ ನೀಡಲಾಯ್ತು. ಈ ಎಕ್ಸ್ಟ್ರಾ ಬಂದವ್ರ ಸಂಖ್ಯೆ ಕಂಡುಹಿಡಿಯೋದಕ್ಕೆ ಹೇಳಿದಾರೆ ನಮಗೆ. ಇವಾಗ ಹದಿನೆಂಟು ಒಂದ್ಲೆ 18 90 0 25 ಒಂದ್ಲೆ 25 ಮೂರ್ಲೆ 75 25 ಮೂರ್ಲೆ 75 33 ಹತ್ಲೆ 300 50 ಹತ್ಲೆ 500. ಮೊದಲು 330 ಜನ ಇದ್ರು, ಅವ್ರಿಗೆ ಇನ್ನು ಉಳಿದ 25 ದಿನನೂ ಪ್ರತಿಯೊಬ್ಬರಿಗೂ 900 ಗ್ರಾಮ್ ಕೊಟ್ಟರು ಸಾಲ್ತಾ ಇತ್ತು. ಬಟ್ ಇವಾಗ 500 ಜನ ಆಗಿದಾರ, ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ 825 ಗ್ರಾಮ್ ಕೊಟ್ರೆ 18 ದಿನಗಳವರೆಗೂ ಬರುತ್ತದೆ. ಮೊದಲು 330 ಜನರಿದ್ರು, ಈಗ 500 ಜನ ಆಗಿದಾರ ಅಂದ್ರೆ ಎಕ್ಸ್ಟ್ರಾ 120 ಜನ ಬಂದಿದಾರ ಅಂತ ಅರ್ಥ. ಸಾರಿ, 120 ಅಲ್ಲ, 170 ಜನ ಬಂದಿದ್ದಾರೆ ಅಂತ ಅರ್ಥ. ಮೊದಲು 330 ಜನ ಇದ್ರು, ಈಗ 500 ಜನ ಆಗಿದಾರ ಅಂದ್ರ 500 ಮೈನಸ್ 330 ಅಂದ್ರ 170 ಜನ ಎಕ್ಸ್ಟ್ರಾ ಬಂದಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ಬೇಸ್ಡ್ ಆನ್ ಮ್ಯಾನ್, ವುಮೆನ್ ಅಂಡ್ ಬಾಯ್. ಒಬ್ಬ ಮನುಷ್ಯನಿಗೂ, ಒಬ್ಬ ಮಹಿಳೆಗೂ ಮತ್ತು ಒಬ್ಬ ಹುಡುಗನಿಗೂ ಅಥವಾ ಹುಡುಗಿಗೂ ಕೆಲಸದಲ್ಲಿ ವ್ಯತ್ಯಾಸ ಯಾವಾಗ ಆಗುತ್ತಂದ್ರ ಅವ್ರ ಎಫಿಷಿಯನ್ಸಿನಲ್ಲಿ ವ್ಯತ್ಯಾಸ ಇದ್ದಾಗ. ಸೊ ಅವ್ರ ಎಫಿಷಿಯನ್ಸಿ ಆಧಾರದ ಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೆ ತೆಗೆದುಕೊಳ್ಳುವ ಸಮಯದ ವ್ಯತ್ಯಾಸ ಆಗುತ್ತೆ. ಇದರ ಆಧಾರದ ಮೇಲೆ ಕ್ವಶನ್ಸ್ಗಳು ಇದರಲ್ಲಿ ಕೇಳ್ತಾರ. ಅದರಲ್ಲಿ ಮೊದಲನೇ ಕ್ವಶನ್, 10 ಪುರುಷರು ಅಥವಾ 20 ಮಹಿಳೆಯರು 13 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 24 ಪುರುಷರು ಮತ್ತು 17 ಮಹಿಳೆಯರು ಇದರ 2 ಪಟ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಓಕೆ, 10 ಪುರುಷರು ಅಥವಾ 20 ಮಹಿಳೆಯರು 13 ದಿನದಾಗ ಒಂದು ಕೆಲಸ ಮಾಡ್ತಾರಂತ. ಅಂದ್ರ ಅಥವಾ ಅದರ ಅರ್ಥ ಏನಂದ್ರ 10 ಪುರುಷರಿದ್ರು 13 ದಿನ ಮಾಡ್ತಾರ ಆ ಕೆಲಸನ, 20 ಮಹಿಳೆಯರಿದ್ರು 13 ದಿನ ಮಾಡ್ತಾರ. ಅಂದ್ರ 10 ಪುರುಷರಿಗೆ 10 ಮೆನ್ಗೆ ಈಕ್ವಲ್ ಅಂತ ಅರ್ಥ. ಅಂದ್ರ ಇಬ್ರು ವುಮೆನ್ಗಳು ಮಾಡೋ ಕೆಲಸನ ಒಬ್ಬ ಮೆನ್ ಮಾಡ್ತಾನೆ, ಇಬ್ರು ಮಹಿಳೆಯರು ಮಾಡೋ ಕೆಲಸನ ಒಬ್ಬ ಪುರುಷ ಮಾಡ್ತಾನಂತೆ. ಮೆನ್ ಬೈ ವುಮೆನ್ ರೇಷಿಯೋ ಏನಾಗುತ್ತೆ ಇವಾಗ? 20/10 ಆಗುತ್ತೆ. ಡಬ್ಲ್ಯೂ ಈ ಕಡೆ ಬಂದ್ರೆ 10 ಈ ಕಡೆ 20/10 ಆಗುತ್ತೆ. 11 12 2/1. ಮೆನ್ ಎಫಿಷಿಯನ್ಸಿ 2 ಇದೆ, ವುಮೆನ್ ಎಫಿಷಿಯನ್ಸಿ 1 ಇದೆ. 10 ಪುರುಷರ ಒಟ್ಟು ಎಫಿಷಿಯನ್ಸಿ ಎಷ್ಟಾಯ್ತು? ಒಬ್ಬೊಬ್ಬರಿಗೂ 2 ಎಫಿಷಿಯನ್ಸಿ ಇದೆ ಅಂದ್ರೆ 20 ಎಫಿಷಿಯನ್ಸಿ ಆಯ್ತು. ಈ 20 ಎಫಿಷಿಯನ್ಸಿ ಇದ್ದವರೇ 13 ದಿನ ತಗೊಳ್ತಾರ ಅಂತಂದ್ರ ಇವಾಗ ನಮ್ಗೆ ಕೇಳಿರೋದೇನು? 24 ಪುರುಷರು ಮತ್ತು 17 ಮಹಿಳೆಯರು ಸೇರಿ ಕೆಲಸ ಮಾಡಿದ್ರ ಅದರ 2 ಪಟ್ಟು ಕೆಲಸಕ್ಕೆ ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕೇಳಿದಾರ. ಓಕೆ, 24 ಪುರುಷರಿಗೆ ಎಫಿಷಿಯನ್ಸಿ ಎಷ್ಟಾಗುತ್ತಾ? ಪ್ರತಿಯೊಬ್ಬರಿಗೂ 2 ಎಫಿಷಿಯನ್ಸಿ ಅಂದ್ರೆ 24 ಪುರುಷರಿಗೆ 48 ಎಫಿಷಿಯನ್ಸಿ ಆಯ್ತು. ಪ್ರತಿಯೊಬ್ಬ ಮಹಿಳೆಗೂ ಒಂದೊಂದು ಎಫಿಷಿಯನ್ಸಿ ಅಂದ್ರೆ 17 ಮಹಿಳೆಗೆ 17 ಎಫಿಷಿಯನ್ಸಿ ಆಯ್ತು. ಇವ್ರು ಎಷ್ಟು ದಿನ ತಗೋತಾರ ಅದೇ ಕೆಲಸ ಮಾಡೋದಕ್ಕ? 20 × 13 48 + 17 ಅಂದ್ರೆ 65. 13 ಒಂದ್ಲೆ 13 5 65 5 ಒಂದ್ಲೆ 5 4 20. ಇವ್ರು ಮಾಡೋ ಕೆಲಸನೇ ಅವ್ರು ಮಾಡೋದಾದ್ರೆ 4 ದಿನ ತಗೊಂತಾರ. ಬಟ್ ಅವರ 2 ಪಟ್ಟು ಕೆಲಸ ಅಂತ ಕೇಳಿದಾರೆ ಇಲ್ಲಿ. ಇವ್ರು ಮಾಡೋ ಕೆಲಸದಷ್ಟೇ ಅವ್ರು ಮಾಡೋದಾದ್ರೆ 4 ದಿನ ತಗೋತಾರ ಅಂದ್ಮೇಲೆ ಇವ್ರು 2 ಪಟ್ಟು ಮಾಡ್ಬೇಕಂದ್ರ 8 ದಿನ ತಗೋತಾರ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, 4 ಪುರುಷರು ಅಥವಾ 6 ಹುಡುಗರು 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಿದ್ದಾರೆ. 6 ಪುರುಷರು ಮತ್ತು 11 ಹುಡುಗರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಇದು ಪ್ರೀವಿಯಸ್ ಕ್ವಶನ್ ತರನೇ ಇದೆ. ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ, 4 ಪುರುಷರು ಮತ್ತು 6 ಹುಡುಗರು 5 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ. 6 ಪುರುಷರು ಮತ್ತು 4 ಹುಡುಗರು ಇದನ್ನು 4 ದಿನಗಳಲ್ಲಿ ಮಾಡುತ್ತಾರೆ. 8 ಪುರುಷರು ಮತ್ತು 12 ಹುಡುಗರು ಎಷ್ಟು ದಿನಗಳಲ್ಲಿ ಕೆಲಸ ಮಾಡುತ್ತಾರೆ? 4 ಮೆನ್ ಮತ್ತು 6 ಬಾಯ್ಸ್ ಸೇರಿ 5 ದಿನದಾಗ ಕೆಲಸ ಮಾಡ್ತಾರಂತ.
ಅದೇ ಕೆಲಸನ 6 men ಪ್ಲಸ್ 4 ಬಾಯ್ಸ್ ಸೇರಿ 4 ದಿನದಾಗ ಮಾಡ್ತಾರಂತ. 5 5 4 20 20 ಮೆನ್ ಆಯಿತು. 6 5 30 30 ಬಾಯ್ಸ್ ಆಯಿತು. 6 4 24 24 ಮೆನ್ ಆಯಿತು. 4 4 16 16 ಬಾಯ್ ಆಯಿತು. 16 ಬಾಯ್ ಈ ಕಡೆ ಬಂದು 20 ಮೆನ್ ಆ ಕಡೆ ಕಳಿಸ್ತೀನಿ. 30 ಬಾಯ್ ಮೈನಸ್ 16 ಬಾಯ್ ಈಕ್ವಲ್ ಟು 24 ಮೆನ್ ಮೈನಸ್ 20 ಮೆನ್. 30ರಾಗ 16 ಹೋದ್ರೆ 14 ಬಾಯ್, 24ರಾಗ 20 ಹೋದ್ರೆ 4 ಮೆನ್. ಮೆನ್ನು ಮತ್ತು ಬಾಯ್ ರೇಷಿಯೋ ಏನಾಯಿತು? 14 ಈ ಕಡೆ ಕಳಿಸ್ತೀನಿ, ಸಾರಿ ಬಾಯ್ ಈ ಕಡೆ ಕಳಿಸ್ತೀನಿ, 4 ಈ ಕಡೆ ಕಳಿಸ್ತೀನಿ. 14/4 ಆಯಿತು. 2 7 14 2 2 4. ಮೆನ್ದು ಎಫಿಷಿಯನ್ಸಿ 7 ಇದೆ, ಬಾಯ್ದು ಎಫಿಷಿಯನ್ಸಿ 2 ಇದೆ. 4 ಮೆನ್ ಮತ್ತು 6 ಬಾಯ್ ಇದ್ದಾಗ 5 ದಿನ ತಗೊಂತಾರ. ಅಂದ್ರೆ ಇವ್ರದ್ದು ಎಫಿಷಿಯನ್ಸಿ ಎಷ್ಟಾಯ್ತು? ಪ್ರತಿಯೊಬ್ಬ ಮನುಷ್ಯನಿಗೂ 7 ಎಫಿಷಿಯನ್ಸಿ ಇದ್ರೆ 4 ಮೆನ್ಗಳಿಗೆ 7 4 28 ಎಫಿಷಿಯನ್ಸಿ ಆಯ್ತು. ಪ್ರತಿಯೊಬ್ಬ ಬಾಯ್ಗೂ ಎಫಿಷಿಯನ್ಸಿ 2 ಇದ್ರೆ 6 ಬಾಯ್ಸ್ಗಳಿಗೆ 12 ಆಯ್ತು. ಈ ಎಫಿಷಿಯನ್ಸಿಗೆ ಅವ್ರು ತಗೊಳ್ಳೋ ಒಟ್ಟು ದಿನಗಳ ಸಂಖ್ಯೆ 5 ದಿನ. ಇವಾಗ ಕೇಳಿರೋದೇನು? 8 ಪುರುಷರು ಮತ್ತು 12 ಹುಡುಗರು ಸೇರಿ ಎಷ್ಟು ದಿನ ತಗೊಂತಾರ ಅಂತ ಕೇಳಿದಾರ. ಒಬ್ಬ ಪುರುಷನ ಎಫಿಷಿಯನ್ಸಿ 7 ಇದೆ ಅಂದಮೇಲೆ 8 ಪುರುಷರಿಗೆ 56 ಆಯ್ತು. ಒಬ್ಬ ಹುಡುಗನ ಎಫಿಷಿಯನ್ಸಿ 2 ಇದೆ ಅಂದಮೇಲೆ 12 ಹುಡುಗರುಗಳಿಗೆ 12 24 ಆಯ್ತು. ಇವ್ರು ಎಷ್ಟು ದಿನ ತಗೊಳ್ತಾರ ಅಂತ ಕ್ವಶನ್ ಆಗೈತಿ. 28 12 40 40 ಇಂಟು 5 ಈಕ್ವಲ್ ಟು 56 ಪ್ಲಸ್ 24 90. ಎಷ್ಟು ದಿನ ತಗೋತಾರ? ಸಾರಿ 80. ಇದು 41 42 80 2 2.5. 2.5 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. 15 ಪುರುಷರು 20 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಆದರೆ 20 ದಿನಗಳಲ್ಲಿ ಅದನ್ನು ಮುಗಿಸಲು 24 ಮಹಿಳೆಯರು ಬೇಕಾಗುತ್ತದೆ. 10 ಪುರುಷರು ಮತ್ತು 8 ಮಹಿಳೆಯರು ಕೆಲಸವನ್ನು ಪೂರ್ಣಗೊಳಿಸಲು ಕೈಗೊಂಡರೆ ಅವರು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು? 15 ಪುರುಷರು ಒಂದು ಕೆಲಸನ 20 ಮುಗಿಸ್ಬೋದು ಅಂತ. ಅದ 20 ಮಹಿಳೆಯರು ಮುಗಿಸ್ಬೇಕಂದ್ರ 24 ಜನ ಬೇಕಾಗುತ್ತಂತ. ಅಂದ್ರ 15 ಪುರುಷರು ಮಾಡೋ ಕೆಲಸನ 24 ಮಹಿಳೆಯರು ಮಾಡ್ತಾ ಇದಾರ. 15 ಮೆನ್ಗಳಿಗೆ 24 ವುಮೆನ್ಗಳು ಸಮ ಅಂತ ಅರ್ಥ. 3 5 15 3 8 24. ಡಬ್ಲ್ಯೂನ ಈ ಕಡೆ ತರ್ತೀನಿ, 5ನ ಆ ಕಡೆ ಹೋಯ್ತೀನಿ. 8/5. ಮೆನ್ದು ಎಫಿಷಿಯನ್ಸಿ 8 ಇದೆ, ವುಮೆನ್ದು ಎಫಿಷಿಯನ್ಸಿ 5 ಇದೆ. 15 ಪುರುಷರು 20 ಮುಗಿಸ್ತಾರ ಅಂತಂದ್ರ ಪ್ರತಿಯೊಬ್ಬರು ಎಫಿಷಿಯನ್ಸಿ 8 ಇದೆ. 15 8 120 ಎಫಿಷಿಯನ್ಸಿಗೆ ಅವ್ರು ತೆಗೆದುಕೊಂಡ ದಿನಗಳ ಸಂಖ್ಯೆ 20 ದಿನ. ತಿಳಿರೋದೇನು? 10 ಪುರುಷರು ಮತ್ತು 8 ಮಹಿಳೆಯರು ಇವರೆಲ್ಲ ಸೇರಿ ಕೆಲಸ ಮಾಡಿದ್ರ 10 ಪುರುಷರಿಗೆ ಎಫಿಷಿಯನ್ಸಿ ಎಷ್ಟಾಗುತ್ತಾ? ಪ್ರತಿಯೊಬ್ಬ ಪುರುಷನದು 8 ಅಂದ್ರ 10 ಪುರುಷರಿಗೆ 80 ಆಗುತ್ತಾ. ಇವ್ರ ಜೊತೆ ಮತ್ತೆ ಯಾರು ಸೇರಿದಾರೆ? 8 ಮಹಿಳೆಯರು ಸೇರಿದಾರ. ಪ್ರತಿಯೊಬ್ಬ ಮಹಿಳೆಯದು ಎಫಿಷಿಯನ್ಸಿ 5 ಅಂದ್ರ 8 ಜನಕ್ಕೆ 40 ಆಗುತ್ತಾ. ಇವ್ರು ಎಷ್ಟು ದಿನ ತಗೋತಾರ ಅಂತ ನಮ್ಮ ಕ್ವಶನ್. 120 ಇಂಟು 20 80 ಪ್ಲಸ್ 40 120. ಎಷ್ಟು ದಿನ ತಗೋತಾರ? 120 120 ಕ್ಯಾನ್ಸಲ್, 25 ದಿನ ತಗೊಂತಾರ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ. ವೆನ್ ವರ್ಕ್ ಈಸ್ ಕಂಪ್ಲೀಟೆಡ್ ಆಲ್ಟರ್ನೇಟಿವ್ಲಿ. ಓಕೆ, ಎ ಮತ್ತು ಬಿಗೆ ಒಂದು ಕೆಲಸ ಮುಗಿಸೋದಕ್ಕೆ ಕೊಟ್ಟಿದಾರ. ಅವ್ರು ಏನು ಮಾತಾಡ್ಕೋತಾರ ಅಂದ್ರೆ ನಮಗೆ ಟೈಮ್ ಲಿಮಿಟ್ ಅಂತೂ ಇಲ್ಲ. ಸೊ ಈ ಪ್ರತಿದಿನ ಇಬ್ರು ಕೆಲಸ ಮಾಡೋದ್ರಿಂದ ಟೈರ್ಡ್ ಭಾಳ ಆಗುತ್ತೆ. ಒಂದಿನ ನೀ ಕೆಲಸ ಮಾಡ, ಮಾರನೇ ದಿನ ನಾ ಕೆಲಸ ಮಾಡ್ತೀನಿ. ನಾ ಕೆಲಸ ಮಾಡುವಾಗ ನೀ ರೆಸ್ಟ್ ಮಾಡ, ನೀ ಕೆಲಸ ಮಾಡುವಾಗ ರೆಸ್ಟ್ ಮಾಡ್ತೀನಿ ಅಂತ ಈ ರೀತಿ ಮಾತಾಡ್ಕೊಂಡು ಕೆಲಸ ಮಾಡಿದ್ರ ಆ ಕೆಲಸ ಮುಗಿಸ್ಲಿಕ್ಕೆ ಅವ್ರು ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾ ಇರ್ತಾರ. ಯಾವ ರೀತಿ ಕ್ವಶನ್ಸ್ ಇರ್ತಾವಂದ್ರೆ ಇವು: ಎ ಕೆಲಸವನ್ನು 10 ದಿನಗಳಲ್ಲಿ ಮಾಡಿದರೆ ಬಿ 15 ದಿನಗಳಲ್ಲಿ ಮಾಡುತ್ತಾರೆ. ಅವರು ಪರ್ಯಾಯವಾಗಿ ಮತ್ತು ಎ ಪ್ರಾರಂಭದಲ್ಲಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಯುತ್ತದೆ? ಓಕೆ, ಎ ಒಬ್ಬನ ಕೆಲಸ ಮಾಡಿದ್ರೆ 10 ದಿನ ಮುಗಿಸ್ತಾನಂತ, ಬಿ ಒಬ್ಬನ ಕೆಲಸ ಮಾಡಿದ್ರೆ 15 ದಿನ ಮುಗಿಸ್ತಾನ. ಒಟ್ಟು ಕೆಲಸ ಇವೆರಡರ LCM ಆಗಿರುತ್ತೆ 30. 13 30, 15 2 30.
ಎ ಪ್ರಾರಂಭಿಸಿ ಇಬ್ರು ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಾರ, ಪರ್ಯಾಯವಾಗಿ ಕೆಲಸ ಮಾಡ್ತಾರ. ಅಂದ್ರ ಒಂದನೇ ದಿನ ಎ ಮಾಡಿದ್ನಂದ್ರ ಒಂದನೇ ದಿನ ಎ 3 ಮನಿ ಕಟ್ಟಿದ್ನಂದ್ರ ಎರಡನೇ ದಿನ ಬಿ 2 ಮನಿ ಕಟ್ತಾನ. ಮತ್ ಮೂರನೇ ದಿನ ಬಿ ಮೂರನೇ ದಿನ ಎ 3 ಮನಿ ಕಟ್ತಾನ, ನಾಲ್ಕನೇ ದಿನ ಬಿ 2 ಮನಿ ಕಟ್ತಾನ. ಹಿಂಗೆ ಮಾಡ್ತಾ ಹೋದ್ರ ಇವ್ರ ಟೋಟಲ್ ವರ್ಕ್ 30 ಮನಿ ಕಟ್ಟೋದು ಎಷ್ಟು ದಿನದಾಗ ಅಂತ ಕ್ವಶನ್. ಬಟ್ ಈ ರೀತಿ ಮಾಡ್ಕೊಂತ ಹೋಗಿ ಆಮೇಲೆ ಆ್ಯಡ್ ಮಾಡೋದು ಬೇಡ, ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಹೇಳ್ತೀನಿ ಹೀಗೆ ಮಾಡೋದಂತ. ಒಂದಿನ ಇವ್ ಮಾಡಿದ, ಒಂದಿನ ಇವ್ ಮಾಡಿದ, ಇಬ್ರು ಸೇರಿ 2 ದಿನದಾಗ 5 ಮನಿ ಕಟ್ಟಿದ್ರು. ನಮಗ್ ಬೇಕಾಗಿರೋದು 30 ಮನಿ. ಈ 30 ಮನಿ ಆಗ್ಬೇಕಂದ್ರ 6 ಮಲ್ಟಿಪ್ಲೈ ಮಾಡ್ಬೇಕು. ಇದಕ್ಕೆ 6 ಐದ್ಲೆ 30 ಮನಿ ಆಗುತ್ತೆ. ಸೊ ಇಲ್ಲಿ 6 ಮಲ್ಟಿಪ್ಲೈ ಮಾಡೋದ್ರಿಂದ ಇಲ್ಲೂ 6 ಮಲ್ಟಿಪ್ಲೈ ಮಾಡಿದ್ರ 6 ಐದ್ಲೆ 12. 12 ದಿನದಾಗ ಇವರಿಬ್ರು ಸೇರಿ ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಿ 30 ಮನಿ ಕಟ್ತಾರೆ. ಇಲ್ಲಿ 30 ಮನಿ ಅನ್ನೋದೇ ನಮ್ ಟೋಟಲ್ ವರ್ಕ್. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಕ್ರಮವಾಗಿ 6 ಮತ್ತು 8 ದಿನಗಳ ಕೆಲಸವನ್ನು ಮುಗಿಸಬಹುದು. ಎ ಮತ್ತು ಬಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಕೆಲಸವನ್ನು ಪೂರ್ಣಗೊಳಿಸಲು 8 ದಿನಗಳು ತೆಗೆದುಕೊಳ್ಳುತ್ತವೆ. ಎ ಕೆಲಸವನ್ನು ಪ್ರಾರಂಭಿಸುತ್ತದೆ. ಓಕೆ, ಎ ಒಬ್ಬನ ಕೆಲಸ ಮಾಡಿದ್ರ 6 ದಿನದ ಮುಗಿಸ್ತಾನ, ಬಿ ಒಬ್ಬನ ಕೆಲಸ ಮಾಡಿದ್ರ 8 ದಿನದ ಮುಗಿಸ್ತಾನ. ಇವರಿಬ್ರು ಸೇರಿ ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಿದ್ರೆ ಎಷ್ಟು ದಿನದಾಗ ಕೆಲಸ ಮುಗಿತೈತಿ ಅಂತ ನಮ್ ಕ್ವಶನ್ ಐತಿ. ಇವ್ರ ಎರಡರ LCM 24, 6 4 24. ಎ ಅನ್ನೋನು 24 ಮನಿನ 6 ದಿನದಾಗ ಕಟ್ತಾನ ಅಂದ್ರೆ ಪ್ರತಿದಿನಕ್ಕೆ 4 ಮನಿ ಕಟ್ತಾನೆ ಅಂತ ಅರ್ಥ. ಬಿ ಅನ್ನೋನು 24 ಮನಿನ 8 ದಿನದಾಗ ಕಟ್ತಿದ್ದಾನೆ ಅಂದ್ರೆ ಪ್ರತಿದಿನಕ್ಕೆ 3 ಮನಿ ಕಟ್ತಾನೆ ಅಂತ ಅರ್ಥ. ಇವಾಗ ಎ ಪ್ರಾರಂಭಿಸಿ ಅಲ್ಟರ್ನೇಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರ. ಅಂದ್ರ ಒಂದನೇ ದಿನ ಎ ಕೆಲಸ ಮಾಡ್ತಾನ, 4 ಮನಿ ಕಟ್ತಾನ. ಎರಡನೇ ದಿನ ಬಿ 3 ಮನಿ ಕಟ್ತಾನ. ಮತ್ ಮೂರನೇ ದಿನ ಎ ಕೆಲಸ ಮಾಡ್ತಾನ, 4ನೇ ದಿನ ಬಿ 3 ಮನಿ ಕಟ್ತಾನ. ಹಿಂಗ ಇವ್ರು ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಿ 24 ಮನಿನ ಎಷ್ಟು ದಿನದಾಗ ಕಟ್ತಾರ ಅಂತ ನಮ್ ಕ್ವಶನ್. 2 ದಿನದಾಗ ಇವರಿಬ್ರು ಸೇರಿ 7 ಮನೆ ಕಟ್ತಾರ. 4 ದಿನದಾಗ ಈ ಮನೆಗಳ ಸಂಖ್ಯೆ ಎಷ್ಟಾಗ್ತಾವು? 14 ಆಗ್ತಾವ. 6 ದಿನದಾಗ ಎಷ್ಟಾಕವು? 21 ಆಕವು. ಡಬಲ್ ಡಬಲ್ ಆಗ್ತಾ ಬರ್ತಾವ. ಈಗ 8 ದಿನದಾಗ 28 ಆಗ್ತಿದ್ದು, ಬಟ್ ನಮಗ್ ಬೇಕಾಗಿರೋದು 24 ಮನೆ ಅಷ್ಟೇ. ಸೊ 6 ದಿನ ಆದ್ಮೇಲೆ 7ನೇ ದಿನ 3 ರೌಂಡ್ ಆದವ. ಈಗ 7ನೇ ದಿನ ಎ ಕೆಲಸ ಮಾಡ್ತಾನ. ಎ ಒಂದು ದಿನಕ್ಕೆ 4 ಮನೆ ಕಟ್ತಾನ. ಬಟ್ ನಮಗ್ ಬೇಕಾಗಿರೋದು ಈಗ ಆಲ್ರೆಡಿ 6 ದಿನದಾಗ 21 ಮನೆ ಆಗ್ಯಾವ. ನಮಗ್ ಬೇಕಾಗಿರೋದು 3 ಮನೆ. ಕಟ್ಟವ್ 4 ಮನೆ ಇದ್ರ ಇವ್ ಪ್ರತಿದಿನಕ್ಕೆ 4 ಮನೆ ಕಟ್ತಾನ, 1 ದಿನ ತಗೊಳ್ತಾ ಇದ್ದ. ಬಟ್ ಅವ್ ಪ್ರತಿದಿನಕ್ಕೆ 4 ಮನೆ ಕಟ್ಟೋ ಕೆಪಾಸಿಟಿ ಐತಿ. ಈಗಿರೋ 3 ಮನೆ ಅದಾವ. ಅಂದ್ರ ಆ ದಿನದ 75% ಟೈಮ್ ಮಾತ್ರ ಅವ ಕೆಲಸ ಮಾಡ್ಬೇಕು. 6 ದಿನದಲ್ಲಿ 21 ಮನೆ ಕಟ್ಟಿರ್ತಾರ. 7ನೇ ದಿನ 7ನೇ ದಿನ 75% ಟೈಮ್ ಕನ್ಸ್ಯೂಮ್ ಮಾಡ್ತಾನ. ಅಂದ್ರೆ 3/4 ಆಫ್ ದಿ ಡೇ ಅವ ಟೈಮ್ ತಗೊಂತಾನ. ಸೊ 6 + 3/4 ಅಂದ್ರ 6 4 24, 24 + 3 27. 27/4 ದಿನದಾಗ ಆ ಕೆಲಸ ಮುಗಿತದ. ಮತ್ತೊಮ್ಮೆ ಹೇಳ್ತೇನೆ ಇದನ್ನ. ಎ ಅನ್ನೋನು 6 ದಿನದ ಕೆಲಸ ಮಾಡ್ತಾನ, ಬಿ ಅನ್ನೋನು ಅದೇ ಕೆಲಸ 8 ದಿನದ ಮಾಡ್ತಾನ. ಇವೆರಡರ LCM 24, 6 4 24, 8 3 24. ಓಕೆ, ಎ ಅನ್ನೋನು 1ನೇ ದಿನ ಕೆಲಸ ಮಾಡ್ತಾನ, ಬಿ ಅನ್ನೋನು 2ನೇ ದಿನ ಕೆಲಸ ಮಾಡ್ತಾನ. 2 ದಿನಕ್ಕೆ ಇವರಿಬ್ರು ಸೇರಿ 8 3 24 ಇವರಿಬ್ರು ಸೇರಿ 7 ಮನಿ ಕಟ್ತಾರ. 2 ದಿನದಾಗ 7 ಮನಿ ಕಟ್ತಾರ. ಅಂದ್ರ 4 ದಿನದಾಗ 14 ಮನಿ ಕಟ್ತಾರ. 6 ದಿನದಾಗ 21 ಮನಿ ಕಟ್ತಾರ. ಇವಾಗ 8 ದಿನದಾಗ 28 ಮನಿ ಕಟ್ತಾ ಇದ್ರು. ಬಟ್ ನಮಗೆ ಈಗ ಬೇಕಾಗಿರೋದು ಇನ್ನು 3 ಮನಿ ಮಾತ್ರ. ಈಗ ಆಲ್ರೆಡಿ 21 ಮನಿಗೆ ಇನ್ನು 3 ಮನಿ ಮಾತ್ರ. ಬಟ್ 7ನೇ ದಿನ ಎ ಬರ್ತಾನ ಕೆಲಸ ಮಾಡ್ಲಿಕ್ಕೆ. ಆ ದಿನ ಅವ್ನು 4 ಮನೆ ಕಟ್ಟೋ ಕೆಪಾಸಿಟಿ ಐತಿ 7ನೇ ದಿನ. ಬಟ್ ಅಲ್ಲಿರೋದು ಇವಾಗ 3 ಮನೆ. ಒಂದ್ ವೇಳೆ 4 ಮನೆ ಇದ್ದಿದ್ರ 1 ದಿನ ತಗೊಂತ ಇದ್ದ. ಬಟ್ ಈಗ 4ರಲ್ಲಿ ಅವ 3 ಮನೆ ಕಟ್ಟಬೇಕಾಗುತ್ತೆ. ಅಂದ್ರೆ 75% ಆಫ್ ದಿ ಟೈಮ್ ಆಫ್ ದಿ ಡೇ ಅವ ಟೈಮ್ ತಗೊಂತಾನ. ಸೊ 6 + 3/4 ಎಷ್ಟಾಗುತ್ತಾ? 6 4 24, 24 + 3 27/4 ದಿನದಾಗ ಅವ್ರಿಬ್ರು ಸೇರಿ ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಿ ಮುಗಿಸ್ತಾರ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಮ್, ಶ್ಯಾಮ್ ಮತ್ತು ಮೋಹನ್ ಕ್ರಮವಾಗಿ 4 ದಿನಗಳು, 5 ದಿನಗಳು ಮತ್ತು 10 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಪರ್ಯಾಯವಾಗಿ ಮಾಡಿದರೆ ಎಷ್ಟು ದಿನಗಳ ಕೆಲಸ ಮುಗಿಯುತ್ತದೆ? ರಾಮ್ ಒಬ್ಬನ ಕೆಲಸ ಮಾಡಿದ್ರ 4 ದಿನದ ಮುಗಿಸ್ತಾನ. ಶ್ಯಾಮ್ ಒಬ್ಬನ ಕೆಲಸ ಮಾಡಿದ್ರ 5 ದಿನದ ಮುಗಿಸ್ತಾನ. ಮೋಹನ್ ಒಬ್ಬನ ಕೆಲಸ ಮಾಡಿದ್ರ 10 ದಿನದ ಮುಗಿಸ್ತಾನ.
ಇವನ್ 3ರ LCM ಎಷ್ಟು? 60. 4 15ಲೆ 60, 5 12ಲೆ 60, 10 6ಲೆ 60. ರಾಮ 60 ಮನಿನ 4 ದಿಂದ ಕಟ್ತಾನಂದ್ರೆ ಪ್ರತಿದಿನಕ್ಕೆ 15 ಮನಿ ಕಟ್ತಾನಂತ. ಶ್ಯಾಮ 60 ಮನಿನ 5 ದಿಂದ ಕಟ್ತಾನಂದ್ರೆ ಪ್ರತಿದಿನಕ್ಕೆ 12 ಮನಿ ಕಟ್ತಾನಂತ ಅರ್ಥ. ಮೋಹನ್ 60 ಮನಿನ 10 ದಿಂದ ಕಟ್ತಾನಂದ್ರೆ ಪ್ರತಿದಿನಕ್ಕೆ 6 ಮನಿ ಕಟ್ತಾನೆ ಅಂತ ಅರ್ಥ. ಇವಾಗ ಇವ್ರು 3 ಜನ ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಾರ. ಮೊದಲನೇ ದಿನ ರಾಮ ಬರ್ತಾನ 15 ಮನಿ ಕಟ್ತಾನ, ಆಮೇಲೆ 2ನೇ ದಿನ ಶ್ಯಾಮ ಬರ್ತಾನ 12 ಮನಿ ಕಟ್ತಾನ, 3ನೇ ದಿನ ಮೋಹನ್ ಬರ್ತಾನ 6 ಮನಿ ಕಟ್ತಾನ. 3 ದಿನಕ್ಕೆ ಇವ್ರು 3 ಜನ ಸೇರಿ 15 12 27 27 6 30 ಮನಿ ಕಟ್ತಾರ. 3 ದಿನದಾಗ 33 ಮನಿ ಕಟ್ತಾರ. ಒಂದ್ ವೇಳೆ ಇವ್ರು ಮತ್ 3 ದಿನ ಕೆಲಸ ಮಾಡಿದ್ರೆ ಮತ್ 33 ಮನಿ ಕಟ್ತಾರ, ಅಂದ್ರೆ 66 ಮನಿ ಆಗ್ಬಿಡ್ತಾವ. ಬಟ್ ನಮಗ್ ಬೇಕಾಗಿರೋದು 60 ಮನೆ ಮಾತ್ರ. ಸೊ 4ನೇ ದಿನ ಇಲ್ಲಿ ಏನಾಗುತ್ತೆ, 4ನೇ ದಿನ ರಾಮ ಬರ್ತಾನ 15 ಮನಿ ಕಟ್ತಾನ. 33 ಪ್ಲಸ್ 15 48 ಮನಿ ಆಯ್ತು. 5ನೇ ದಿನ ಶ್ಯಾಮ ಬರ್ತಾನ 12 ಮನಿ ಕಟ್ತಾನ. 48 ಪ್ಲಸ್ 12 60. ಸೊ ಇಲ್ಲಿಗೆ ಟೋಟಲ್ ವರ್ಕ್ ಮುಗೀತು. ಅಂದ್ರ 5 ದಿನದಾಗ ಟೋಟಲ್ ವರ್ಕ್ ನಮಗ್ ಮುಗೀತದ. ಆಪ್ಷನ್ ಎ 5 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇಲ್ಲಿಗೆ ಟೈಮ್ ಅಂಡ್ ವರ್ಕ್ ಪೂರ್ತಿ ಚಾಪ್ಟರ್ ಮುಗೀತು. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರ್ನೊಂದಿಗೆ ಸಿಗೋಣ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೇರ ದಿಟ್ಟ ನಿರಂತರ ಕ್ವಶನ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.